ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಕೈರುಚಿ ಚಾನಲ್ಗೆ. ಬನ್ನಿ ಸ್ನೇಹಿತರೆ, ಇವತ್ತು ನಾನು ತುಂಬಾ ಸಿಂಪಲಾಗಿ ಸೇಮ್ ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಎಗ್ ಗ್ರೇವಿನ ಹೇಗೆ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಮಾಡಿರೋ ಈ ವಿಧಾನದಲ್ಲಿ ನೀವು ಟ್ರೈ ಮಾಡಿದರೆ ಖಂಡಿತವಾಗ್ಲೂ ತುಂಬಾ ರುಚಿಕರವಾಗಿರುತ್ತೆ. ಸ್ನೇಹಿತರೆ, ಮೊದಲಿಗೆ ನಾನಿಲ್ಲಿ ಮೊಟ್ಟೆನ ಕುದಿಸ್ಕೊಳ್ಳೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕನಿಷ್ಠ ಅಂದರೆ ಒಂದು 8 ಮೊಟ್ಟೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ರೆ ಬೇಗ ಕುದಿ ಬರುತ್ತೆ. ಸೊ ಮೊಟ್ಟೆಯನ್ನು ಕುದಿಸ್ಕೊಂಡು ಸೈಡಲ್ಲಿಡಿ. ಈಗ ಮೊಟ್ಟೆ ಗ್ರೇವಿಗೆ ಬೇಕಾದಂಥ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ 4 ಟೇಬಲ್ ಸ್ಪೂನ್ ಆಗೋಷ್ಟು ತುರಿದು ಮಿಕ್ಸಿಗೆ ಹಾಕಿರುವಂಥ ಕೊಬ್ಬರಿ ಪುಡಿಯನ್ನು ತೊಗೊಂಡಿದ್ದೀನಿ. ಅಂದರೆ ಒಣ ಕೊಬ್ಬರಿ ಪುಡಿಯನ್ನು ತೊಗೊಂಡಿದ್ದೀನಿ. ಅದಕ್ಕೆ 2 ಚಕ್ಕೆ, 1 ಲವಂಗ, 1 ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ತಕ್ಕಾಗೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಖಾರ ಜಾಸ್ತಿ ಇದ್ದರೆ ಹಸಿಮೆಣಸಿನ್ಕಾಯಿನ ಸ್ವಲ್ಪ ಹಾಕ್ಕೊಳ್ಳಿ, ಖಾರ ಕಡಿಮೆ ಇದ್ದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಂತರ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅಂದರೆ 1 ಇಡಿ ಆಗುವಷ್ಟು ಜಸ್ಟ್ ಕಲರ್ಗೆ ಅಂತೇಳಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ಲೇವರ್ಗೆ ಅಂತೇಳಿ ನಾನು 1 ಮುಷ್ಟಿಕಾಯಿ ಇಡಿ ಆಗುವಷ್ಟು ನಾನು ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ರುಚಿಗೆ ಅಂತೇಳಿ ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ನುಣ್ಣಗೆ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಸೊ ತುಂಬಾ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡು ಇದನ್ನೇ ಸೈಡಲ್ಲಿಡಿ. ಮೊಟ್ಟೆ ಕೂಡ ಚೆನ್ನಾಗಿ ಕುದಿದೆ, ಮೇಲೆ ಸಿಪ್ಪೆ ಎಲ್ಲ ಕೂಡ ತೆಗೆದುಕೊಂಡಿದ್ದೀನಿ. ನಿಮಗೇನಾದರೂ ಈ ಇಡೀ ಮೊಟ್ಟೆಯನ್ನು ಹಾಕ್ತೀವಂದರೆ ನೀವು ಇಡೀ ಮೊಟ್ಟೆನೂ ಕೂಡ ಹಾಕ್ಕೊಳ್ಬೋದು. ಇಲ್ಲ ನಾವು ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕ್ತೀವಿ ಅನ್ನೋರು ಕಟ್ ಮಾಡ್ಕೊಂಡು ಕೂಡ ಹಾಕ್ಕೊಳ್ಬೋದು. ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ಮಸಾಲೆ ಎಲ್ಲ ಗ್ರೇವಿ ಎಲ್ಲ ಚೆನ್ನಾಗಿ ಮೊಟ್ಟೆ ಜೊತೆಗೆ ಬೆರಕೆ ಆಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ತೊಗೊಂಡಿರುವಂಥ ಮೊಟ್ಟೆಗಳನ್ನೆಲ್ಲ ಚೆನ್ನಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಕಟ್ ಮಾಡ್ಕೊಂಡು ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನೋ ಅಥವಾ ಬಟರೋ ತುಪ್ಪ ಏನಾದರೂ ಹಾಕ್ಕೊಳ್ಳಿ. ನಾನು 4ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಬಿಳಿ ಭಾಗದ ಮೊಟ್ಟೆನ ಮಾತ್ರ ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನೀವೇನಾದರೂ ಗಿರುಂಡಿಯನ್ನು ಸಹ ಯೆಲ್ಲೋ ಕಲರ್ ಮೊಟ್ಟೆಯನ್ನು ನೀವು ಏನಾದರೂ ಫ್ರೈ ಮಾಡ್ಕೊಳಕ್ಕೆ ಹೋದರೆ ಅದೆಲ್ಲ ಚಪಾಟೆ ಅನಿಸ್ಬಿಡುತ್ತೆ. ಅದು ಯೆಲ್ಲೋ ಕಲರ್ ಮೊಟ್ಟೆ ಬೇಗ ಒಡೆದೋಗ್ಬಿಡುತ್ತೆ. ಸೊ ಹಾಗಾಗಿ ಯೆಲ್ಲೋ ಕಲರ್ ಮೊಟ್ಟೆನೆಲ್ಲ ಸೆಪ್ರೇಟಾಗಿ ಸೈಡಲ್ಲಿ ಒಂದು ಪ್ಲೇಟ್ಗೆ ಎತ್ತಿಟ್ಟು ಬಿಳಿ ಕಲರ್ ಮೊಟ್ಟೆ, ಬಿಳಿ ಭಾಗದ ಮೊಟ್ಟೆನ ಮಾತ್ರ ನೀವು ಡೀಪ್ ಫ್ರೈ ಅಂದರೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಹಂಗಂದರೆ ಮಾತ್ರ ನಿಮಗೆ ಪರ್ಫೆಕ್ಟಾಗಿ ಡಾಬಾ ಸ್ಟೈಲ್ಗೆ ನಿಮಗೆ ಗ್ರೇವಿ ಟೇಸ್ಟ್ ಬರುತ್ತೆ. ಸ್ವಲ್ಪ ಉಪ್ಪು ಹಾಗೂ ನಾನು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನೀವು ಪೆಪ್ಪರ್ ಪೌಡರನ್ನು ಮಿಸ್ ಮಾಡದೆ ಹಾಕಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇದನ್ನೆಲ್ಲ ಚೆನ್ನಾಗಿ 2 ಸೈಡ್, ಒಂದು ಸಲ ಉಲ್ಟಾ ಹಾಕಿದ್ದೀನಿ, ಒಂದು ಸಲ ಚೆನ್ನಾಗಿ ತಿರುಗಿಸಿ 2 ಕಡೆನೂ ಸಹ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನೀವು ರೋಸ್ಟ್ ಮಾಡ್ಕೊಳ್ಳದೆ ಮೊಟ್ಟೆ ಗ್ರೇವಿನ ಮಾಡಬೇಡಿ, ಖಂಡಿತವಾಗ್ಲೂ ರುಚಿಯಾಗೋದಿಲ್ಲ. ಚೆನ್ನಾಗಿ ಈ ಥರ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ರೋಸ್ಟ್ ಮಾಡಿಕೊಂಡು ಗ್ರೇವಿನ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೋಡಿ, ಈಗ ನಾನೆಲ್ಲ ಚೆನ್ನಾಗಿ ಮೊಟ್ಟೆ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದಿದೆ. ಈಗ ನಾನು ಒಂದು ಪ್ಲೇಟ್ಗೆ ಸೈಡ್ಗೆ ತಗೊಳ್ತಾ ಇದ್ದೀನಿ. ಸೊ ಅದೇ ಪ್ಯಾನ್ಗೆ ಎಣ್ಣೆ ಸೇಮ್ ಅದೇ ಇರಲಿ. ನಾನಿಲ್ಲಿ 2 ಮೀಡಿಯಮ್ ಸೈಜ್ ಆಗಿರೋ ಈರುಳ್ಳಿಯನ್ನು ಉದ್ದುದನೆದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿಯನ್ನು ಕೂಡ ಮಿಸ್ ಮಾಡಿಬಿಡಿ, ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ. ಸೊ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮ್ ಇಟ್ಕೊಡಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯ್ತಿರುವಾಗ ಇದಕ್ಕೆ ಮೇಲೆ ಸ್ವಲ್ಪ ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕಲರ್ಗೆ ಅಂತೇಳಿ ನಾನು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ನೋಡಿ ಹಾಕೊಳ್ಳಿ, ಯಾಕೆಂದರೆ ನಾವು ಮೊಟ್ಟೆನ ಡೀಪ್ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕಿರೋದ್ರಿಂದ ಮೀಡಿಯಮ್ ಆಗಿ ಉಪ್ಪನ್ನು ಹಾಕ್ಕೊಂಡು ಇದು ಚೆನ್ನಾಗಿ ಈರುಳ್ಳಿ ಬಾಡೋ ತನಕ ಫ್ರೈ ಮಾಡ್ಕೊಂಡಾದ್ಮೇಲೆ ರುಬ್ಬಿರುವಂಥ ಮಸಾಲೆನ ಇದಕ್ಕೆ ಹಾಕ್ಕೊಳ್ಬೇಕು. ಈ ಮಸಾಲೆ ಎಲ್ಲ ಹಾಕ್ಕೊಂಡು ಇದು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಈರುಳ್ಳಿ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗ್ಯಾಸನ್ನು ನೀವು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಡಬೇಕು. ಸ್ನೇಹಿತರೆ, ನೀವೇನಾದರೂ ವೀಕೆಂಡ್ ಸ್ಪೆಷಲ್ಗೆ ಅಥವಾ ಮನೇಲಿ ಏನಾದರೂ ಫ್ರೀ ಟೈಮಲ್ಲಿ ಇದ್ದಾಗ ಮಕ್ಕಳಿಗೆ ಗ್ರೇವಿ ಟೈಪ್ ಎಗ್ ಗ್ರೇವಿ ಮಾಡ್ಕೊಡ್ಬೇಕಂದ್ರೆ ಖಂಡಿತವಾಗ್ಲೂ ಈ ವಿಧಾನದಲ್ಲಿ ಮಾಡಿ ನೋಡಿ. ಮುದ್ದೆ, ಚಪಾತಿ, ಪರೋಟ, ಬಿಸಿ ಅನ್ನೋ ಜೊತೆ ಒಂದೊಳ್ಳೆ ಕಾಂಬಿನೇಷನ್ ಅಂದರೆ ನಿಜವಾಗ್ಲೂ ತಪ್ಪಾಗಲ್ಲ. ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೇಲಿ ಸುಂದರವಾಗಿ ಸಿಂಪಲಾಗಿ ಕೂಡ ಮಾಡಿಕೊಂಡು ತಿನ್ಬೋದು. ಸೊ ಇದನ್ನೆಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇದನ್ನೆಲ್ಲ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು. ಸೊ ನಾನು ಒಂದು 4ರಿಂದ 5 ಸ್ಪೂನ್ ಅಷ್ಟು ಮಾತ್ರ ನೀರನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಆಮೇಲೆ ಹಾಕ್ಕೊಳ್ಳೋಣ, ಬಟ್ ಇದು ತಳ ಹಿಡಿಬಾರ್ದು ಅಂತೇಳಿ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗಲಿ ಅಂತೇಳಿ ಚೆನ್ನಾಗಿ ಕುಕ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಲಿಡ್ ಕ್ಲೋಸ್ ಮಾಡಿದರೆ ಸುತ್ತಲೂ ಎಣ್ಣೆ ಬಿಡೋ ಥರ ಚೆನ್ನಾಗಿ ನಮಗೆ ಕುದಿ ಬರುತ್ತೆ. ಹಸಿ ಸ್ಮೆಲ್ ಕೂಡ ಬೇಗ ಹೊರಟೋಗುತ್ತೆ. ಕನಿಷ್ಠ ಒಂದು 5ರಿಂದ 6 ನಿಮಿಷ ಇಲ್ಲಿ ಕ್ಲೋಸ್ ಮಾಡಲೇಬೇಕು. ನೋಡಿ ಎಷ್ಟು ಚೆನ್ನಾಗಿ ಸುತ್ತಲೂ ಎಣ್ಣೆ ಬಿಟ್ಟಿದೆ ಅಂತ. ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ನೀರೆಲ್ಲ ಚೆನ್ನಾಗಿ ಹೀರ್ಕೊಂಡು ಸುತ್ತಲೂ ಎಣ್ಣೆ ಬಿಟ್ಟಿದೆ. ಕೆಳಗಡೆ ತಳ ಕೂಡ ಯಾವುದೇ ರೀತಿ ಹತ್ತಿಲ್ಲ, ತುಂಬಾ ಚೆನ್ನಾಗಿ ಎಲ್ಲ ಸುತ್ತಲೂ ಎಣ್ಣೆ ಬಿಟ್ಟಿದೆ. ಸೊ ನೀರೀಗ ನಿಮಗೆ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಬೇಕು. ಅಂದರೆ ನಿಮಗೆ ಮುದ್ದೆ ಜೊತೆ ಬೇಕು ಅಂದರೆ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಳ್ಳಿ. ಇಲ್ಲ ನಮಗೆ ಸ್ವಲ್ಪ ಗ್ರೇವಿ ಥರ ಇಲ್ಲಿ ಬಿಸಿ ರೊಟ್ಟಿ, ಚಪಾತಿ ಜೊತೆ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಮಂದಾಗಿ ಮಾಡ್ಕೊಳ್ಬೇಕು. ಸೊ ನಾನಿಲ್ಲಿ ಬಿಸಿ ಬಿಸಿಯಾದ ರೊಟ್ಟಿ ಜೊತೆಗೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಇದೆಲ್ಲ ಕುದ್ದು ಆಮೇಲೆ ನಾವು ಊಟ ಮಾಡೋಷ್ಟಿಗೆ ಸ್ವಲ್ಪ ಆಲ್ರೆಡಿ ಗಟ್ಟಿಯಾಗಿಬಿಡುತ್ತೆ. ಸೊ ಹಾಗಾಗಿ ನಾನೇನು ಮಾಡಿದ್ದೆ ಅಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇದನ್ನು ಕುದಿ ಬರಬೇಕು, ಆರಬೇಕು ಮತ್ತು ಗಟ್ಟಿಯಾಗಿಬಿಡುತ್ತೆ. ಸೊ ಹಾಗಾಗಿ ನಾನೇನು ಮಾಡಿದ್ದೀನಿ ಅಂದರೆ ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಗ್ಯಾಸನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಲಿಡ್
ಕ್ಲೋಸ್ ಮಾಡಿದ್ದೀನಿ. ಕಂಪ್ಲೀಟಾಗಿ ಇದು ಕುದಿ ಬರೋ ತನಕ ವೆಯ್ಟ್ ಮಾಡಬೇಕು. ಸೊ ಸ್ನೇಹಿತರೆ, ಇದು ಕುದಿ ಬರೋ ತನಕ ವೆಯ್ಟ್ ಮಾಡಿ ಇಲ್ಲಿ ಕ್ಲೋಸ್ ಮಾಡಿದರೆ ಬೇಗ ಕುದಿ ಬರುತ್ತೆ, ಬೇಗ ಹಸಿ ಸ್ಮೆಲ್ ಕೂಡ ಹೊರಟೋಗುತ್ತೆ. ಸೊ ನೋಡಿ ಪಳ 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 ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಅಂತ. ಸೊ ಈ ಕುದಿ ಬರೋ ತನಕ ನೀವು ವೆಯ್ಟ್ ಮಾಡಬೇಕು. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ರೀತಿ ತಳ ಕೂಡ ಹಿಡಿಯೋದಿಲ್ಲ. ನಿಮ್ಗೇನಾದರೂ ತಳ ಹಿಡಿಯುತ್ತೆ ಅನಿಸಿದರೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಸೊ ನೋಡಿ ಮನೆಯೆಲ್ಲ ಘಮ ಘಮ ಅನ್ನೋ ಥರ ತುಂಬಾ ಟೇಸ್ಟಾಗಿ ಗ್ರೇವಿ ಕೂಡ ರೆಡಿ ಆಗ್ತಾ ಇದೆ. ಸೊ ಒಂದೆರಡು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನೀಗ 1 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲವನ್ನು ಹಾಕ್ಕೊಂಡಿದ್ದೀನಿ. ಸೊ ನಾನು ಯಾವುದು ಜಾಸ್ತಿ ಸ್ಪೈಸಸ್ನ ಆ್ಯಡ್ ಮಾಡಿಲ್ಲ, ಯಾಕೆಂದರೆ ನಾವು ಆಲ್ರೆಡಿ ಕೊತ್ತಂಬರಿ, ಪುದೀನ ಸೊಪ್ಪು, ಕೊಬ್ಬರಿಯನ್ನು ಹಾಕಿರೋದ್ರಿಂದ ಅದೇ ಮಸಾಲೆ ಜಾಸ್ತಿ ಅನಿಸುತ್ತೆ. ಫ್ಲೇವರ್ಗಂತೇಳಿ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲವನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಮೊಟ್ಟೆ ಮಸಾಲ ಕೂಡ ಹಾಕ್ಕೊಳ್ಬೋದು. ಸೊ ಮೊಟ್ಟೆ ಮಸಾಲ ಹಾಕಿದರೆ ಸೊ ಗ್ರೇವಿ ಟೇಸ್ಟ್ ಹೊರಟೋಗುತ್ತೆ. ಸೊ ನಾನು ತುಂಬ ಸಲ ಟ್ರೈ ಮಾಡಿ ಮೊಟ್ಟೆ ಮಸಾಲ ಹಾಕಿದ್ದೀನಿ ಸ್ನೇಹಿತರೆ, ನಿಜವಾಗ್ಲೂ ಟೇಸ್ಟ್ ಬರೋದಿಲ್ಲ. 1 ಸ್ಪೂನ್ ಗರಂ ಮಸಾಲ ಹಾಕಿ ಟೇಸ್ಟ್ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೋಡಿ ಗರಂ ಮಸಾಲ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವೇನು ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ಬಿಳಿ ಮೊಟ್ಟೆನ ರೋಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಸೊ ಆ ಮೊಟ್ಟೆನ ಮಾತ್ರ ಹಾಕ್ಕೊಳ್ಳಿ. ಗಿರುಂಡಿನ ಯಾವುದೇ ಕಾರಣಕ್ಕೂ ಹಾಕೋದು ಬೇಡ. ಬಿಳಿ ಮೊಟ್ಟೆ ಎಲ್ಲ ಗ್ರೇವಿ ಜೊತೆ ಚೆನ್ನಾಗಿ ಬೆರಕೆ ಆಗಬೇಕು. ಸೊ ಇದು ಸಪ್ಪೆ ಸಪ್ಪೆ ಅನಿಸುತ್ತಲ್ವ, ಸೊ ಆ ಟೇಸ್ಟ್ ಬರಬಾರ್ದು ಅಂದರೆ ಮೊದಲಿಗೆ ನೀವು ಬಿಳಿ ಮೊಟ್ಟೆನೆಲ್ಲ ಚೆನ್ನಾಗಿ ಗ್ರೇವಿ ಒಳಗಡೆ ರೋಸ್ಟ್ ಮಾಡ್ಕೊಳ್ಬೇಕಂದ್ರೆ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಒಂದು ಕುದಿ ಬರೋ ತನಕ ನೀವು ಚೆನ್ನಾಗಿ ಕುದಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಗ್ರೇವಿ ಜೊತೆ ಮೊಟ್ಟೆ ಚೆನ್ನಾಗಿ ಬೆರೆಯುತ್ತೆ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಯಾಕೆ ಗಿರುಂಡಿನ ಹಾಕಿಲ್ಲ ಅಂದರೆ ನಾವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಸೊ ಗಿರುಂಡಿ ಎಲ್ಲ ಸ್ಮ್ಯಾಶ್ ಆಗಿಬಿಡುತ್ತೆ ಅದು. ಸೊ ನಮಗೆ ಟೇಸ್ಟೇ ಇನ್ನೂ ಟೇಸ್ಟಾಗಿರುತ್ತೆ ನಿಜ ನೋಡಲಿಕ್ಕೆ, ಬಟ್ ಅದು ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಸೊ ಹಾಗಾಗಿ ನಾನೇನು ಮಾಡಿದ್ದೇನೆ ಅಂದರೆ ಬಿಳಿ ಮೊಟ್ಟೆ ಮಾತ್ರ ಚೆನ್ನಾಗಿ ಗ್ರೇವಿ ಒಳಗಡೆ ಕುದಿಸ್ಕೊಂಡಾದ್ಮೇಲೆ ಸೊ ಸೆಂಟ್ರಲ್ಲಿ ಏನು ಗ್ಯಾಪ್ ಇರುತ್ತಲ್ವ, ಆ ಗ್ಯಾಪಲ್ಲಿ ನಾನೀಗ ಯೆಲ್ಲೋ ಕಲರ್ ಮೊಟ್ಟೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದನ್ನೇನು ಯಾವುದೇ ರೀತಿ ರೋಸ್ಟ್ ಮಾಡೋ ನೆಸೆಸಿಟಿ ಇಲ್ಲ, ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಸಪ್ಪೆ ಆದರೂ ಕೂಡ. ಸೊ ಈಗ ನಾನು ಚೆನ್ನಾಗಿ ಅದ್ರ ಒಳಗಡೆ ಎಲ್ಲ ಫಿಲ್ ಮಾಡ್ತಾ ಇದ್ದೀನಿ, ಅಂದರೆ ಯೆಲ್ಲೋ ಕಲರ್ ಮೊಟ್ಟೆನ ಚೆನ್ನಾಗಿ ಫಿಲ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಈಗ ಇದು ಒಂದು ಕುದಿ ಬಂದರೆ ಸಾಕು. ಆಲ್ರೆಡಿ ಎಲ್ಲ ಚೆನ್ನಾಗಿ ಕುದ್ದಿರುತ್ತಲ್ಲ, ಚೆನ್ನಾಗಿ ಬೇಯಿಸೋ ನೆಸೆಸಿಟಿ ಏನಿಲ್ಲ. ಸೊ ಅದ್ರ ಮೇಲೆ ಸ್ವಲ್ಪ ಗ್ರೇವಿನ ಹಾಕ್ಕೊಂಬಿಡಿ. ಸೊ ಸ್ನೇಹಿತರೆ, ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಒಂದ್ಸಲ ಈ ಗ್ರೇವಿನ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಹೊರಗಡೆ ಹೋಗಿ ಡಾಬಾಗಳಲ್ಲಿ ಹೋಟೆಲ್ಗಳಲ್ಲಿ ತಿನ್ನೋದಕ್ಕಿಂತ ಅತಿ ಕಡಿಮೆ ಸಮಯದಲ್ಲಿ ಮನೇಲಿರುವಂಥ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ತುಂಬ ಟೇಸ್ಟಿಯಾಗಿ ಕೂಡ ನೀವು ಈ ಮೊಟ್ಟೆ ಗ್ರೇವಿನ ಮಾಡ್ಬೋದು. ಸೊ ನೀವೇನಾದರೂ ಟ್ರೈ ಮಾಡಿದರೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಫೈನಲ್ ಆಗಿ ಎಲ್ಲ ಗಿರುಂಡಿ ಎಲ್ಲ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಗ್ರೇವಿನ ಹಾಕ್ಕೊಂಡು ಒಂದೇ ಜಸ್ಟ್ ಕುದಿ ಬರೋ ತನಕ ಕುದಿಸ್ಕೊಂಡಾದ್ಮೇಲೆ ನಾನು ಕಂಪ್ಲೀಟಾಗಿ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಈಗ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಆಫ್ ಮಾಡಿದ್ದೀನಿ. ಆಫ್ ಮಾಡಿ ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಅಷ್ಟೇ. ಸೊ ನೋಡಿ ಕೆಳಗಡೆ ಇಳಿಸಿ ಒಂದು 10 ನಿಮಿಷ ಆಗಿದೆ. ಎಷ್ಟು ಚೆನ್ನಾಗಿ ಗ್ರೇವಿ ಎಲ್ಲ ತುಂಬ ತಿಕ್ಕಾಗಿ ಆಗಿದೆ. ಸೊ ನೀರಿರೋದೆಲ್ಲ ಚೆನ್ನಾಗಿ ಗಟ್ಟಿಯಾಗಿದೆ. ಸೊ ಹಾಗಾಗಿ ನಾನು ಸ್ವಲ್ಪ ನೀರಿನ ಕ್ವಾಂಟಿಟಿಯನ್ನು ಜಾಸ್ತಿನೇ ಹಾಕ್ಕೊಂಡೆ ಸ್ನೇಹಿತರೆ. ತುಂಬ ಚೆನ್ನಾಗಿ ನೋಡಿ, ಸೊ ಎಷ್ಟು ಚೆನ್ನಾಗಿ ತಿಕ್ಕಾಗಿ ಮೊಟ್ಟೆ ಗ್ರೇವಿ ರೆಡಿಯಾಗಿದೆ ಅಂತ. ಸೊ ನಾನೀಗ ಬಿಸಿ ಬಿಸಿ ರೊಟ್ಟಿ ಜೊತೆ, ಅಂದರೆ ನೈಟ್ ಊಟಕ್ಕೆ ಅಂತೇಳಿ ಮಾಡಿದ್ದೆ, ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಅಥವಾ ಪರೋಟ ಜೊತೆ, ಚಪಾತಿ ಜೊತೆ, ಅನ್ನದ ಜೊತೆ, ಮುದ್ದೆ ಜೊತೆ ಎಲ್ಲದಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದೆ, ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ, ನನ್ನ ಹೊಸ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಕು ಅಂದರೆ ಮೊದಲು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.